ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಬೀಚಲ್ಲಿ ಹೋಗ್ತಾ ಇರಬೇಕಾದ್ರೆ ಬೋಟಲ್ ಸ್ವಲ್ಪ ಅನ್ನ ಸಿಕ್ತು ಅಂತ ಇಬ್ರು ಖುಷಿಯಿಂದ ಊಟ ಮಾಡ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ನನಗೆ ಮಾತ್ರ ಮೆಜರ್ಮೆಂಟ್ ಮಾಡಿ ಊಟ ತಿನ್ನಿಸ್ತಿದ್ರಲ್ಲ, ನಿಮಗೂ ನಾನು ಮೆಜರ್ ಮಾಡಿ ಊಟ ತಿನ್ನಿಸ್ತೀನಿ ಅಂತ ಒಬ್ರಿಗೊಬ್ರು ಊಟ ತಿನ್ನಿಸ್ತಿರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ಸಾಕು ಸಾಕು ಇವತ್ತಿಗೆ ಸಾಕು ಅಂತ ಊಟನ ಕಿತ್ಕೊಂಡು ಹೋಗ್ತಾನೆ. ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ ಅಂದಾಗ, ಇನ್ನು ಎಷ್ಟು ದಿನ ಇರಬೇಕಾಗುತ್ತೋ ಗೊತ್ತಿಲ್ಲ, ಅಲ್ಲಿವರೆಗೂ ನಾವು ಇದೇ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ನದೊಳಗೆ ನೀರು ಹಾಕ್ತಾ ಇರ್ತಾನೆ. ಯಾಕ್ರಿ ಶಂಕರ ಅವರೇ ನೀರು ಹಾಕ್ತಿದ್ದೀರಾ ಅಂತ ಕೇಳಬೇಕಾದ್ರೆ, ಹಾಳಾಗಬಾರ್ದಲ್ವ ಅದಕ್ಕೆ ಹಾಕ್ತಿದ್ದೀನಿ ಅಂತ ಅಂದಾಗ, ಹಾಳಾಗಬಾರ್ದು ಅಂತ ಅಂದರೆ ನಾವು ಹೊಟ್ಟೆ ತುಂಬ ಊಟ ಮಾಡಿದರೆ ಸರಿ ಹೋಗ್ತಿತ್ತಲ್ಲ ಅಂತ ಹೇಳ್ತಾ ಇರ್ತಾಳೆ. ಎಷ್ಟು ಸಲ ಅಂತ ನಿಮಗೆ ಹೇಳನರಿ, ಆಗಲೇ ಹೇಳ್ದೆ ತಾನೇ, ನಾವು ಈ ಬೀಚಲ್ಲಿ ಇನ್ನೂ ಎಷ್ಟು ದಿನ ಇರಬೇಕೋ ಗೊತ್ತಿಲ್ಲ, ಅಲ್ಲಿವರೆಗೂ ಊಟ ಅಂತಿರೋದು ನಮಗೆ ಇದಿಷ್ಟೇ ಮಾತ್ರ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಶಂಕರ ಅವರೇ, ಹಾಗಾದರೆ ನಾವಿಲ್ಲೇ ಏನಾದರೂ ಸತ್ತೋಗ್ಬಿಟ್ರೆ ಏನು ಮಾಡೋದು ಅಂತ ಗೌರಿ ಕೇಳ್ತಾ ಇರ್ತಾಳೆ. ಹಾಗೆ ಶಂಕರ ಹೇಳ್ತಾ ಇರ್ತಾನೆ, ನೀವು ಆಗಲೇ ಹೇಳಿದ್ರಲ್ಲ ಮೇಡಮ್ ಅವರೇ, ಸಮುದ್ರ ಮಧ್ಯದಲ್ಲಿ ನನಗೆ ಇರೋದು ಅಂದರೆ ತುಂಬ ಇಷ್ಟ ಅಂತ ಅಂತಿದ್ರಲ್ವಾ, ನೀವು ಈ ನೀರನ್ನ ಕುಡ್ಕೊಂಡು ಈ ಸಮುದ್ರ ನೋಡಿಕೊಂಡು ಇಲ್ಲೇ ಇರಿ, ನಾನು ಮಾತ್ರ ಈ ಚುಚೂರನ್ನ ಅನ್ನ ತಿನ್ಕೊಂಡು ನಿಮ್ಮನ್ನು ಹುಡ್ಕೊಂಡು ಯಾರಾದರೂ ಮಿಲಿಟರಿ ಆಫೀಸರು ಪೊಲೀಸರು ಬರ್ತಾರಲ್ಲ ಅವ್ರ ಜೊತೆ ಹೋಗ್ತೀನಿ, ಅಲ್ಲಿವರೆಗಾದರೂ ನನ್ನ ಜೀವ ಬದುಕಿದ್ರೆ ಅಷ್ಟೇ ಸಾಕು ಅಂತ ಅನ್ಬೇಕಾದ್ರೆ, ಏನಾದರೂ ಮಾಡ್ಕೊಳ್ಳಿ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಭುವಿ ವಿಜಿಗೆ ಅಂತ ಊಟ ಮಾಡಿಸ್ತಾ ಇರ್ತಾಳೆ. ನನಗೆ ಸಾಕು ಭುವಿ, ಪ್ಲೀಸ್ ನನಗೆ ಹಿಂಸೆ ಮಾಡಬೇಡ ಅಂತ ಅನ್ಬೇಕಾದ್ರೆ, ಹೀಗಂದರೆ ಹೆಂಗೆ, ಆರೋಗ್ಯ ಹಾಳಾಗಿದೆ, ಸ್ವಲ್ಪ ಊಟ ಮಾಡು ವಿಜಿ ಪ್ಲೀಸ್, ನನಗೋಸ್ಕರ ಒಂದು 2 ಸ್ಪೂನ್ ತಿನ್ನು ಅಂತ ಫೋರ್ಸ್ ಮಾಡಿ ಅನ್ನನ ತಿನ್ನಿಸ್ಬೇಕಾದ್ರೆ, ಸಾಕು ಭುವಿ, ನಾನು ಜಾಸ್ತಿ ತಿಂದರೆ ವಾಮಿಟ್ ಮಾಡಿಬಿಡ್ತೀನಿ, ನನಗೆ ಸಾಕು ಅಂತ ಅಂದಾಗ, ಸರಿ ಆಯಿತು ಟಾಬ್ಲೆಟ್ ತಗೋ ಅಂತ ಕೊಡ್ತಾ ಇರ್ತಾಳೆ. ನನಗೆ ಟಾಬ್ಲೆಟ್ ಬೇಡ, ತುಂಬ ಭಯ ನನಗೆ ನುಂಗಕ್ಕೆ ಅಂತ ಅನ್ಬೇಕಾದ್ರೆ, ನೀನು ಈ ರೀತಿ ಹೇಳಿದರೆ ವಿಜಿ ಜ್ವರ ಹೇಗೆ ಬಿಡುತ್ತೆ ಅಲ್ವಾ, ಅದಕ್ಕೆ ಟಾಬ್ಲೆಟ್ ತಗೋ ಅಂತ ಟಾಬ್ಲೆಟ್ ನೀರು ಕೊಟ್ಬಿಟ್ಟು, ಬಾ ಇವಾಗ ಮಲ್ಕೋ, ನಿಂದು ಊಟನೂ ಆಯಿತು ಟಾಬ್ಲೆಟು ಕುಡ್ದಾಯ್ತು, ರೆಸ್ಟ್ ಮಾಡು ವಿಜಿ ಮಲ್ಕೋ ಬಾ ಅಂತ ಅನ್ಬೇಕಾದ್ರೆ, ಭೂವಿ ಪುಟ್ಟ ನನಗೆ ನಿದ್ದೆ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ನಾನಿದ್ದೀನಿ ತಾನೇ, ಟೆನ್ಷನ್ ಹಾಕಿ ಮಾಡ್ಕೋತೀಯ, ಬಾ ನಾನು ತೊಡೆ ಮೇಲೆ ಮಲ್ಕೋ, ಕತೆ ಹೇಳ್ತೀನಿ, ನಾನು ಚಂದಮಾಮನ ಕತೆ ಹೇಳಲ್ಲ, ನನಗೆ ತುಂಬ ಕತೆಗಳು ಗೊತ್ತು ಅಂತ ಹೇಳ್ತಾ ಇದ್ದರೆ, ವಿಜಿ ಹೇಳ್ತಾ ಇರ್ತಾಳೆ, ಕತೆ ಮಾತ್ರ ಹೇಳ್ಬೇಡ, ನಾನು ಹಾಗೆ ಮಲ್ಕೊಬಿಡ್ತೀನಿ ಅಂತ ಭೂವಿ ತೊಡೆ ಮೇಲೆ ಮಲ್ಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಜಿ ಮಲಗಿದ ತಕ್ಷಣ ವಿಜಿ ಮೊಬೈಲಲ್ಲಿ ತೊಗೊಬಿಟ್ಟು ಅವ್ರ ಅಮ್ಮನ ಫೋಟೋ ನಾನು ನೋಡ್ತಾ ಇರ್ತಾಳೆ. ಗೌರಿ ಫೋಟೋ ನೋಡಿ ಮುದ್ದು ಕೊಟ್ಬಿಟ್ಟು, ಅಮ್ಮ ನೀನು ಆದಷ್ಟು ಬೇಗ ಬಾರಮ್ಮ, ನನಗೂ ಒಳಗೆ ತುಂಬ ಭಯ ಆಗ್ತಾ ಇದೆ, ಆದರೆ ಡೆವಿಲ್ ಅಂಕಲ್ ನಿನ್ನನ್ನು ಕರ್ಕೊಬರ್ತಾನೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ, ನಾನೇನಾದರೂ ಹೆದರ್ಕೊಂಡ್ರೆ ಭಯ ಪಡ್ಕೊಂಡ್ರೆ ವಿಜಿನೂ ಹೆದರ್ಕೋತಾಳೆ, ಅದಕ್ಕೋಸ್ಕರ ಧೈರ್ಯವಾಗಿದ್ದೀನಿ, ನೀನು ಆದಷ್ಟು ಬೇಗ ಬಾರಮ್ಮ, ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಐ ಲವ್ ಯು ಅಮ್ಮ, ಐ ಲವ್ ಯು ಸೋ ಮಚ್ ಅಂತ ಗೌರಿಗೆ ಫೋಟೋದಲ್ಲಿ ಮುದ್ದು ಕೊಡ್ತಾ ಇರ್ತಾಳೆ. ಹಾಗೆ ಶಂಕರ ಬೋಟ್ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಗೌರಿ ಬರ್ತಾಳೆ. ಏನು ಡಿಫ್ರೆಂಟಾಗಿ ಕಾಣಿಸ್ತೀರಾ ಅಂತ ಅನ್ಬೇಕಾದ್ರೆ, ಫ್ರೆಶ್ ಅಪ್ ಆಗಿ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಏನು ಫ್ರೆಶ್ ಅಪ್ ಆದ್ರೆ ಅಂದಾಗ, ಹೌದು ಸ್ವಲ್ಪ ಇಚ್ಚಿಂಗ್ ಇತ್ತು, ಹಾಗೆ ತುಂಬ ಡಲ್ಲಾಗಿತ್ತು ಫೇಸೆಲ್ಲ, ಅದಕ್ಕೆ ನಾನು ಫೇಸ್ ವಾಶ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಅಂತ ಅಂದಾಗ, ಅಬ್ಬಬ್ಬಾ ಅಂತ ಬಾಯಿ ಬಿಡ್ಕೊಂಡು ನೀರು ನೋಡ್ತಾನೆ. ಏನ್ರಿ ಕುಡಿಯೋಕ್ಕೆ ಅಂತ ಸ್ವಲ್ಪ ನೀರಿಟ್ಟಿದ್ದೆ, ಅದರಲ್ಲಿ ನೋಡಿದರೆ ನೀವು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಾವು ಈ ಸಮುದ್ರ ನೀರು ಕುಡಿಯೋಕ್ಕಾಗುತ್ತಾ, ಏನ್ರಿ ಮಾಡೋದು, ನಿಮ್ಮನ್ನು ಯಾರು IAS ಮಾಡಿದ್ದು, ಯಾರು DC ಮಾಡಿದ್ದು ಅಂತ ಬೈತಾ ಇರ್ತಾನೆ. ಅಬ್ಬೊಬ್ಬ ಶಂಕರ್ ಅವರೇ, ನೀವು ಬಯೋದು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ, SPG ಅವ್ರ ಸಾಂಗೇ ನೆನಪಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ನೋಡು ನೋಡು ಗೌರಿ, ನನ್ನನ್ನು ತುಂಬ ಇರಿಟೇಟ್ ಮಾಡ್ತಿದ್ಯಾ, ಬೇಕು ಬೇಕು ಅಂತ ನನ್ನನ್ನು ರೇಗಿಸ್ತಾ ಇದೆಯಾ, ನಿನ್ನನ್ನು ತಿಮ್ಮಿಂಗೆಲ್ಲ ತಿನ್ಕೋಬೇಕಿತ್ತು, ಸಮುದ್ರದೊಳಗೆ ಬಿದ್ದೆಲ್ಲ ನಾನು ಬಂದು ಕಾಪಾಡಬಾರ್ದಿತ್ತು, ಏನು ಮಾಡ್ತೀಯಾ, ಆದರೆ ಬಂದ್ಬಿಟ್ಟೆ ಅಂದಾಗ, ಹೌದಲ್ವಾ ಮಾತು ಕೊಟ್ಟಿದ್ದೀರಲ್ಲ ಅದಕ್ಕೆ ಬಂದರೆ ಅಲ್ವಾ ಅಂತ ಮತ್ತೆ ರೇಗಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಬೆಳಗಾದಾಗ ಈ ಕಡೆ ವಿಜಿ ಎದ್ದು ಬಂದು ನೋಡ್ತಾ ಇದ್ರೆ ಮನೆಯೆಲ್ಲ ಕ್ಲೀನಾಗಿ ಹಾಗೆ ದೇವ್ರ ಮನೆಯಲ್ಲಿ ದೀಪ ಹುರಿತಿರೋದನ್ನು ನೋಡಿ ವಿಜಿಗೆ ಶಾಕ್ ಆಗಿಬಿಡುತ್ತೆ. ಇದೇನಿದು ಮನೆಯೆಲ್ಲ ಇಷ್ಟು ಚೆನ್ನಾಗಿದೆ, ಯಾರು ದೇವ್ರ ಪೂಜೆ ಎಲ್ಲ ಮಾಡಿರೋದು ಅಂತ ನೋಡ್ತಾ ಇದ್ದರೆ, ಈ ಕಡೆ ಭುವಿ ಆರತಿ ತೊಗೊಂಡು ಬರ್ತಾಳೆ. ಆರತಿನ ತಗೋ ಅಂತ ಅನ್ಬೇಕಾದ್ರೆ, ಏನು ಭುವಿ ಇಷ್ಟು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದೀಯಾ, ಪೂಜೆ ಎಲ್ಲ ಮಾಡಿದೀಯಾ, ಇದು ಹೇಗೆ ಸಾಧ್ಯ ಅನ್ಬೇಕಾದ್ರೆ, ಅದೆಲ್ಲ ಹೇಳ್ತೀನಿ, ಮೊದಲು ನಿನಗೆ ಜ್ವರ ಬಿಟ್ಟಿದೆಯಾ ತಾನೇ, ಆರತಿ ತಗೋ, ಅಮ್ಮನೂ ಬರ್ತಾಳೆ, ನೀನು ಬೇಗ ಹುಷಾರಾಗಲಿ ಅಂತ ಪೂಜೆ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ವಿಜಯ್ ಹೇಳ್ತಾ ಇರ್ತಾಳೆ, ನಾನಿನ್ನೂ ಸ್ನಾನ ಮಾಡಿಲ್ಲ, ಫ್ರೆಶ್ ಅಪ್ ಆಗಿಲ್ಲ ಪುಟ್ಟ, ಆಮೇಲೆ ತಗೋತೀನಿ ಅಂದಾಗ, ಅಯ್ಯೋ ದೊಡ್ಡವರೇ ಹೇಳಿಲ್ವಾ, ಅಂತರಂಗ ಶುದ್ಧಿ ಆಗಿದ್ದರೆ ಈ ಸ್ನಾನ ಗೀನ ಏನು ಬೇಡ, ತಗೋ ವಿಜಿ ಏನೂ ಆಗಲ್ಲ, ನಮ್ಮ ತಪ್ಪು ಒಪ್ಪು ಎಲ್ಲನೂ ಆ ದೇವರೇ ನೋಡ್ಕೋತಾನೆ, ನೀನು ಆರತಿ ತಗೋ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಆರತಿ ಎಲ್ಲ ಕೊಟ್ಟಾದ್ಮೇಲೆ, ಹೋಗು ಬೇಗ ಸ್ನಾನ ಮಾಡ್ಕೊಬಾ, ನಾನು ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಬೇಡಕ್ಕಂತ ಅದನ್ನೆಲ್ಲ ನಾನೇ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ನಾನು ಹೇಳಿದಷ್ಟು ಮಾಡು ಆಯಿತಾ, ಬೇಗ ಹೋಗಿ ಸ್ನಾನ ಮಾಡ್ಕೊ ಅಂತ ದೇವ್ರಿಗೆ ಕೈ ಮುಗಿದು ಭೂಮಿ ಹೋಗ್ತಿರ್ಬೇಕಾದ್ರೆ, ಈ ಕಡೆ ತುಂಬ ಆಶ್ಚರ್ಯದಿಂದ ವಿಜಯ್ ಅವಳನ್ನ ನೋಡ್ತಾ ಇರ್ತಾಳೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂಥರ ಮೈಂಡು ಮೆಚೂರ್ ಇದೆ ಅಂತ ನಾನು ತುಂಬ ಖುಷಿ ಪಡಬೇಕಾ, ಅಥವಾ ಇವಳಿಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅಂತ ಆಶ್ಚರ್ಯ ಪಡಬೇಕಾ, ಒಂದು ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಏನಿವೆ ದೇವ್ರ ದಯದಿಂದ ನಮ್ಮ ಗೌರಿ ಆದಷ್ಟು ಬೇಗ ಈ ಮನೆಗೆ ಬರಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ದೇವ್ರೆ ಆದಷ್ಟು ಬೇಗ ಶಂಕರ್ ಜೊತೆ ಖುಷಿಯಾಗಿ ಮನೆಗೆ ಗೌರಿ ಬರಲಿ ಅಂತ ಇವಳು ಸಹ ಬೇಡ್ಕೋತಾ ಇರ್ತಾಳೆ.
ಹಾಗೆ ನನ್ನ ಕಡೆ ಬೆಳಕಾದಾಗ ಶಂಕರ ತುಂಬ ಖುಷಿ ಪಡ್ತಾ ಇರ್ತಾನೆ. ಅಂತೂ ಇಂತೂ ಬೆಳಕಾಯ್ತಲ್ಲ, ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಮುದ್ರ ಅಂತ ಅಂದ್ಬಿಟ್ಟು, ಎದ್ದೇಳ್ರಿ ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ ಅಂತ ಗೌರಿನ ಎದ್ದಾಳಿಸ್ತಾ ಇರ್ತಾನೆ. ಹೌದಾ, ಆಲ್ರೆಡಿ ಸೂರ್ಯ ನೆತ್ತಿ ಮೇಲೆ ಬಂದ್ಬಿಟ್ನಾ, ನನಗೆ ಗೊತ್ತೇ ಆಗಲಿಲ್ಲ. ಹೌದು ಅಂತ ಹೇಳ್ತಿರ್ಬೇಕಾದ್ರೆ, ನೋಡ್ರಿ ಆಲ್ರೆಡಿ ದಡನೂ ಸೇರಿದ್ದೀವಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ಏನು ದಡ ಸೇರಿದ್ವಾ, ಯಾವ ಊರು ಇದು ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಬೇಕಾದ್ರೆ, ಮಲ್ಕೋಬೇಕಾದ್ರೆ ಆ್ಯಂಕರ್ನ ಕಟ್ ಮಾಡಿ ಮಲಗಿದ್ದೆ, ಅದೇ ಯಾವುದೋ ಒಂದು ದಡನ ಸೇರಿದೆ ಅಂತ ಹೇಳ್ತಾ ಇರ್ತಾನೆ. ನೋಡ್ರಿ ಮೊದಲು ಕೆಳಗಡೆ ನೀವು ಪಾಕಿಸ್ತಾನಕ್ಕೆ ಬಂದಿದ್ದೀವೋ ಬಾಂಗ್ಲಾದೇಶಕ್ಕೆ ಬಂದಿದ್ದೀವೋ ಗೊತ್ತಿಲ್ಲ, ಅಲ್ಲಿಗೆ ಹೋಗಿ ವಿಚಾರಿಸೋಣ, ಆಮೇಲೆ ನಾವು ಮನೆಗೆ ಹೋಗೋದು ಹೇಗೆ ಅಂತ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ಹೌದು ಹೌದು ಬೇಗ ಹೋಗಬೇಕು, ನಾನು ನನ್ನ ಮಗಳನ್ನ ನೋಡಬೇಕು ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಮ್ಮ ಅಂತ ತಲೆ ಹಿಡ್ಕೊಂಡಾಗ ಏನಾಯ್ತು ರೀ ಅಂತ ಹಿಡ್ಕೋಬೇಕಾದ್ರೆ ತಲೆ ಸುತ್ತಾ ಇದೆ. ಶಂಕರವ್ರೆ ನೈಟ್ ಏನಾದರೂ ಮಾಡಿದ್ರಾ, ನಾನೇನಾದರೂ ಪ್ರೆಗ್ನೆಂಟ್ ಇರ್ಬೋದಾ ಅಂತ ಕೇಳಬೇಕಾದ್ರೆ, ಏನ್ರಿ ಬಾಯಿ ಬಂದಾಗೆಲ್ಲ ಮಾತಾಡ್ತೀರಾ, ನಾನು ಜೆಂಟ್ಲ್ಮ್ಯಾನ್ ಆಯಿತಾ, ಶಂಕರ ಏರ್ ಅಂತ ಹೇಳ್ತಾ ಇರ್ತಾನೆ. ಆಗ ಗೌರಿ ಹೇಳ್ತಿರ್ತಾಳೆ, ಸತ್ಯ ಹೇಳಿದ್ರೆ ಜನ ನಂಬಲ್ಲ ಬಿಡ್ರಪ್ಪ ಅಂತ ಅನ್ಬೇಕಾದ್ರೆ, ಮತ್ತೆ ನನಗೆ ನಿಮ್ಮ ಮೇಲೆ ಡೌಟು ಶಂಕರವ್ರೆ ಅಂತ ಹೇಳ್ತಾ ಇರ್ತಾಳೆ. ಅಪ್ಪ ದೇವ್ರೆ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ, ನಮ್ಮ ಪಾಡಿ ನನ್ನನ್ನು ಬಿಟ್ಬಿಡಿ ಆಯಿತಾ, ನಡ್ರಿ ಇವಾಗ ಮನೆಗೆ ಸೇರಿಸ್ತೀನಿ ಅಂತ ಅನ್ಬೇಕಾದ್ರೆ, ನಾನು ಬರಲ್ಲಪ್ಪ, ನೀರು ಕಂಡ್ರೆ ಭಯ, ತುಂಬ ಬೇರೆ ತಲೆ ಸುಡುತ್ತಿದೆ ಅಂತ ಅಂದಾಗ ಎತ್ಕೊಂಡು ಶಂಕರ ಕರ್ಕೊಬರ್ತಾ ಇರ್ತಾನೆ. ಹಾಗೆ ಕರ್ಕೊಬಂದು ಸಮುದ್ರದಿಂದ ಆಚೆ ಬಂದು ಇಳಿರಿ ಅಂತ ಅಂದ್ಬಿಟ್ಟು ಬನ್ನಿ ಹೋಗೋಣ ಅನ್ಬೇಕಾದ್ರೆ, ಇಲ್ಲ ನನಗೆ ತುಂಬ ಹಸಿವಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಹಸಿವಾದರೆ ಇಲ್ಲೇನು ಸಿಗುತ್ತೀರಿ, ಬಂದರೆ ಇದು ಯಾವುದೋ ದೊಡ್ಡ ಕಾಡು ಗುಟ್ಟಕ್ಕೆ ಬಂದಿದ್ದೀವಿ ಅಂತ ಅನ್ಬೇಕಾದ್ರೆ, ನನಗೇನಾದರೂ ಬೇಕು ಅಂತ ಕೇಳ್ತಾ ಇರ್ತಾಳೆ. ಇರ್ರಿ ಫಿಶ್ ತರ್ತೀನಿ ಅಂದಾಗ, ಫಿಶ್ ಬೇಡ ಮುಳ್ಳಿರುತ್ತೆ ಅಂದಾಗ, ಓ ಹೌದಾ ಹಾಗಾದರೆ ತಂದೂರಿ ಚಿಕನ್ ತರಲ್ಲ ಅಂದಾಗ, ಅದ್ರ ಜೊತೆಗೆ ಒಂದು ಬಿರಿಯಾನಿ ತೊಗೊಬನ್ನಿ ಅಂತ ರೇಗಿಸ್ತಾ ಇರ್ತಾಳೆ. ಹೌದು ಈ ಮಧ್ಯದಲ್ಲಿ ಬಂದು ಸಿಗಾಕೊಂಡಿದ್ದೀವಿ, ಯಾಕೆ ಕಾಡು ಜನಗಳ ಮಧ್ಯೆ ಬಂದಿದ್ದೀವೋ ನಮಗಂತೂ ಗೊತ್ತಿಲ್ಲ, ಅಂಥದ್ರಲ್ಲಿ ನಿಮಗೆ ಇದನ್ನೆಲ್ಲ ಬೇರೆ ತಂದ್ಕೊಡ್ತೀನಿ ಅಂತ ಬೈತಾ ಇರಬೇಕಾದ್ರೆ, ಅಲ್ಲೊಂದು ತೆಂಗಿನ ಮರ ಕಾಣ್ತಾ ಇದೆ, ಎಲ್ಲಿರು ತೊಗೊಬರ್ತೀನಿ ಬಂದ್ರಿ ಅನ್ಬೇಕಾದ್ರೆ, ನಾನು ಬರಲ್ಲ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಸರಿ ಇರಿ ನಾನೇ ತೊಗೊಬರ್ತೀನಿ ಅಂತ ಹೋಗಿ ಶಂಕರ ಎಳ್ನೀರು ತೊಗೊಬಂದು ಕೊಟ್ಟಾಗ ಕುಡಿದು ಕಣ್ಣೀರು ಹಾಕ್ತಾ ಇರ್ತಾಳೆ. ಯಾಕ್ರಿ ಮತ್ತೇನಾಯ್ತು ರೀ, ಯಾಕ್ರಿ ಅಳ್ತಾ ಇದ್ದೀರಾ ಅಂತ ಶಂಕರ ಕೇಳ್ತಿರ್ಬೇಕಾದ್ರೆ, ಭುವಿ ತುಂಬ ನೆನಪಾಗ್ತಿದ್ದಾಳೆ, ನನ್ನನ್ನು ನೆನಪಿಸ್ಕೊಂಡು ಎಷ್ಟು ಕಣ್ಣೀರು ಹಾಕ್ತಿದ್ದಳೋ, ಊಟ ಮಾಡಿದ್ಲೋ ಇಲ್ವೋ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೆಲ್ಲ ಏನೂ ಆಗಿರಲ್ಲ, ನಮ್ಮ ಭುವಿ ಪುಟ್ಟ ತುಂಬ ಸ್ಟ್ರಾಂಗ್, ಅವಳು ರೌಡಿ ಬೇಬಿ ಕಣ್ರಿ, ನಿಮ್ಮ ಥರ ವೀಕ್ ಅಲ್ಲ, ಅವಳು ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ಅವಳು ನನಗೆ ಕಾನ್ಫಿಡೆನ್ಸ್ ತುಂಬಿ ಕಳಿಸಿದ್ದು, ನೀವು ನಮ್ಮ ಅಮ್ಮನ ಕರ್ಕೊಬರ್ಬೇಕು ಅಂತ ನನಗೆ ಹೇಳಿದ್ದು, ಅಂದಮೇಲೆ ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ, ತಲೆನೋವು ಅಂತ ಹೇಳ್ತಿದ್ದೀರಲ್ಲ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ಹೌದಾ ಭುವಿ ಆ ರೀತಿ ಎಲ್ಲ ಹೇಳಿದ್ಲ ಅಂತ ಖುಷಿಯಾಗಿ ಅವಳು ಸಹ ಮಲ್ಕೋತೀನಿ ಅಂತ ಅಂದ್ಬಿಟ್ಟು ಹಾಗೆ ಮಲ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ಗೌರಿ ಕನಸಲ್ಲಿ ಆರ್ಮಿಯವ್ರು ಬಂದು ಯಾರು ಅಂತ ಕೇಳಿಬಿಟ್ಟು ಗುಂಡಿಟ್ಟು ಸಾಯಿಸೋ ರೀತಿ ಅವಳಿಗೆ ಕೆಟ್ಟ ಕನಸು ಬಿದ್ದ ತಕ್ಷಣ ಅಮ್ಮ ಅಂತ ಜೋರಾಗಿ ಕಿರಿಚ್ಬಿಡ್ತಾಳೆ. ಆಗ ಶಂಕರ ಬೈಕೊಂಡು ಕರ್ಕೊಬರ್ತಾ ಇರ್ತಾನೆ. ಏನ್ರಿ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಅಂದರೆ ಈ ರೀತಿ ಮಾಡಿದ್ರಲ್ಲ ಅಂದಾಗ, ನಾನೇನು ಮಾಡಲಿ, ನಾವು ಬೇರೆ ದೇಶಕ್ಕೆ ಹೋಗಿದ್ವಿ, ಅವ್ರು ನಮ್ಮನ್ನು ಗುಂಡಿಟ್ಟು ಕೊಲ್ಲೋ ರೀತಿ ಕನಸು ಬಿತ್ತು, ಅದಕ್ಕೆ ನಾನು ಕಿರ್ಚಿದೆ ಅಂತ ಅನ್ಬೇಕಾದ್ರೆ, ನೀವು ಕಿರ್ಚಿದ್ರಿಂದ ನನ್ನ ತಮಟೆ ಎಲ್ಲ ಒಡೆದೋಯ್ತಲ್ರಿ ಅಂತ ಬೈಕೊಂಡು ಕರ್ಕೊಬರ್ತಾ ಇರ್ತಾನೆ. ಹಾಗೆ ಎಷ್ಟು ದೂರ ಅಂತ ಹೋಗೋದು, ಎಲ್ಲಿಗೆ ಹೋಗೋದು ಅಂತ ಹೇಳಿ ಅಂತಂದಾಗ, ಎಲ್ಲೋ ಅಂತ ದಡ ಸಿಗುತ್ತೆ ಬನ್ನಿ ಆಯಿತಾ, ಅದೇ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಪ್ರಪಂಚ ವಿಶಾಲವಾಗಿದೆ, ಹಾಗೆ ನಡ್ಕೊಂಡು ಹೋಗೋಣ, ಎಲ್ಲೋ ಒಂದು ಕಡೆ ಹೋಗ್ತೀವಿ ಬನ್ನಿ ಅಂತ ಇಬ್ಬರು ಹೋಗ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಕಾಡು ಜನಗಳು ಬಂದೇ ಬಿಡ್ತಾರೆ. ಅವ್ರನ್ನ ನೋಡಿ ಗೌರಿ ಶಂಕರ ಎದ್ರುಕೊಳ್ತಿರ್ಬೇಕಾದ್ರೆ, ಇರೊಬ್ಬರ ಕಾಡು ಜನಗಳೆಲ್ಲ ಅವ್ರನ್ನ ಓಹೋ ಓಹೋ ಅಂತ ಹೇಳ್ತಿರ್ಬೇಕಾದ್ರೆ, ಮುಚ್ಚಳ ಬಾಯಲ್ಲ ಅದು WHO ಆಯಿತಾ ಹೂ ಅಂತ ಅಂತ ಹೇಳ್ಕೊಡ್ತಿರ್ಬೇಕಾದ್ರೆ, ಮತ್ತೆ ಓಹೋ ಓಹೋ ಅಂತ ಅವರೆಲ್ಲ ಕೂಗ್ತಾ ಇದ್ರೆ ಗೌರಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಶಂಕರ ಹೇಳ್ತಾ ಇರ್ತಾನೆ, ನಾವಿಬ್ಬರು ಗೌರಿ ಶಂಕರ ಅಂತ ಅನ್ಬೇಕಾದ್ರೆ ಅವರು ಹೂ ಹೂ ಅಂತ ಹೇಳ್ಕೊಂಡು ಒಂದು ಆಯುಧನ ಕೆಳಗಡೆ ಇಟ್ಟಿದ ತಕ್ಷಣ ಹೆದರಿಕಾಗ್ತಿರುತ್ತೆ. ಬನ್ನಿ ಅಂತ ಕರೆದಾಗ, ನನ್ನ ಕರಿತಿದ್ದಾರೆ ಇರಿ ಹೋಗಿ ಬರ್ತೀನಿ ಅಂತ ಅಂದಾಗ, ಸ್ವಲ್ಪ ಬೂದಿನ ಅವ್ರ ಮುಖಕ್ಕೆ ಬಿಡ್ತಾನೆ. ಆಗ ಶಂಕರ ಪ್ರಜ್ಞೆ ತೆಗ್ದಾಗ ಅವ್ರನ್ನೆಲ್ಲ ಕೈಲಿ ಕಟ್ಕೊಂಡು ಹಾಗೆ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಗೌರಿ ಹೇಳ್ತಾ ಇರ್ತಾಳೆ, ಬಿಡ್ರು ನನ್ನ ಗಂಡನ ಜೊತೆ ಜೀವನ ಮಾಡಬೇಕು ಅಂತ ಬಂದರೆ ನೀವೆಲ್ಲ ಯಾರೋ ನಮ್ಮನ್ನು ಕಟ್ಕೊಂಡು ಹಿಂಗೆ ಹೋಗ್ತಿದ್ದೀರಲ್ಲ, ಬಿಡ್ರೋ ಕಟ್ಟಲ್ಲ ಬಿಚ್ಚರೋ ಅಂತ ಕೂಗ್ತಾ ಇದ್ರೆ, ತನ್ನ ಪಾಡಿ ತಾನು ಕಾಡು ಜನಗಳು ಅವರನ್ನು ಹಗ್ಗ ತಾಂಡು ಕಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಹೋಗ್ತಾ ಇರಬೇಕಾದ್ರೆ ಅವ್ರನ್ನ ಬಲಿ ಕೊಡಬೇಕು ಅಂತ ದೇವ್ರ ಹತ್ರ ಕರ್ಕೊಂಡು ಹೋಗ್ತಿದ್ರೆ ಗೌರಿ ಕಿರ್ಚಾಡ್ತಾ ಇರ್ತಾಳೆ, ಪ್ಲೀಸ್ ಬಿಟ್ಬಿಟ್ರು, ಶಂಕರ್ ಅವ್ರಿಗೆ ಏನು ಮಾಡಬೇಡಿ ಬಿಡ್ರು ಅನ್ಬೇಕಾದ್ರೆ, ಈ ಕಾಡು ಜನಗಳು ಅವ್ರ ಭಾಷೆಯಲ್ಲೇ ಕೂಗ್ತಾ ಇರ್ತಾರೆ. ಮತ್ತೆ ಹೂ ಹೂ ಅಂತ ಅವ್ರ ಭಾಷೆಯಲ್ಲೇ ಮಾತಾಡ್ಕೊಂಡು ಇರಬರ ಜನಗಳನ್ನೆಲ್ಲ ಸೇರಿಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕೊಡ್ಲಿನ ತಗೊಂಡು ಶಂಕರನ್ನ ಕಡಿಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಶಂಕರವ್ರೆ ಅಂತ ಜೋರಾಗಿ ಈ ಕಡೆ ಗೌರಿ ಕಿರುತ್ತಾ ಇದ್ರೆ ಅವನು ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿನ ಊರಿನ ಅಧಿಕಾರಿ ಬಂದೇ ಬಿಡ್ತಾನೆ. ಅವನು ಸಹ ಸ್ಟಾಪ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೆ ಶಂಕರನ ಕತ್ತನ್ನು ಕತ್ತರಿಸ್ತಾನೆ. ಹಾಗೆ ಅವರು ನಿಂತ್ಕೊಬಿಡ್ತಾರೆ. ಅವ್ರ ಲ್ಯಾಂಗ್ವೇಜಲ್ಲಿ ಎಲ್ಲ ಮಾತಾಡಿಕೊಂಡು ಹೂ ಹೂ ಅಂತ ಅಂದ್ಕೊಂಡು ಗೌರಿ ಮತ್ತು ಶಂಕರ ಇಬ್ಬರನ್ನು ನೋಡಿ ಆಶ್ಚರ್ಯವಾಗಿ ಇಬ್ರಿಗೂ ಸಹ ಕೈ ಮುಕ್ಕೊಂಡು ಹಾಗೆ ನಿಂತ್ಕೊಬಿಟ್ರೆ, ಈ ಕಡೆ ಗೌರಿ ಏನು ಮಾಡ್ತಿದ್ದಾರೆ ಅಂತ ಒಂದು ಅರ್ಥ ಆಗದಲ್ಲೇ ಶಾಕಾಗಿ ನಿಂತ್ಕೊತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.